ಒಂದಷ್ಟು ಸಮಸ್ಯೆಗಳು ಹೇಳಿದರೆ ಸರ್, ಗೆದ್ದ ಮೇಲೆ ನಾನು ನೇರವಾಗಿ ಆ ಲಿಸ್ಟ್ ಇಟ್ಕೊಂಡು ಬರ್ತೀನಿ ಸರ್, ನೀವು ಮೊದಲು ಅದಕ್ಕೆ ಪ್ರಾಮುಖ್ಯತೆ ಕೊಡಬೇಕು, ಆಗುತ್ತಾ? ಇಲ್ಲ, ನನಗೆ ಗೊತ್ತಿದೆ. ಈಗ ಇಲ್ಲಿ ಸಮಸ್ಯೆಗಳ ಬಗ್ಗೆ ನಮಗೂ ಅರಿವಿದೆ. ಅದಕ್ಕೆಲ್ಲ ನಮ್ಮ ಸರ್ಕಾರ ಇರೋದ್ರಿಂದ ನಾವು ಧೈರ್ಯವಾಗಿ ಹೇಳ್ಬೋದು, ಸರ್ಕಾರ ನಮ್ಮ ಜೊತೆಲಿದೆ, ಅಭಿವೃದ್ಧಿ ಕೆಲಸ ನಾವು ಮಾಡ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ಗೌರ್ಮೆಂಟ್ ಇರೋದ್ರಿಂದ ನಮ್ಮ ಸಮಸ್ಯೆ ಬಗೆಹರಿಸ್ಬೋದು. ಮುಖ್ಯಮಂತ್ರಿಯಾಗಿ ಅವ್ರಿಗೆ ಇಚ್ಛಾಶಕ್ತಿ ಇದ್ದಿದ್ರೆ ಕುಮಾರಸ್ವಾಮಿ ಎಲ್ಲ ಸಮಸ್ಯೆಗಳಿಗೆ ಒಂದಷ್ಟು ಪರಿಹಾರ ಕಂಡ್ಕೋಬೋದಾಗಿತ್ತು. ಒಂದು UGD ಮಾಡಲಿಲ್ಲ ರೀ ಚನ್ನಪಟ್ಟಣದಲ್ಲಿ. ಚನ್ನಪಟ್ಟಣ UGD ಮಾಡಿಲ್ಲ, ಕುಡಿಯೋ ನೀರು ಸಮಸ್ಯೆ, ಬಸ್ ಸ್ಟ್ಯಾಂಡ್ ಇಲ್ಲ, ಕಸದ ಸಮಸ್ಯೆ, 108 ಸಮಸ್ಯೆ ಚನ್ನಪಟ್ಟಣ ನಗರದಲ್ಲಿ ತಾಂಡವಾಡ್ತಾ ಇದೆ. ಅವರು ಗೆದ್ದಿದ್ದಾರೆ. ಎಷ್ಟನೇ ವಾರ್ಡು ನೀವು ಕೌನ್ಸಿಲರ್? ಸರ್, ನಾವು ವಾರ್ಡ್ ನಂಬರ್ 17, ವಾಸಿಲ್ ಅಲಿ ಖಾನ್ ಅಂತ. ವಾರ್ಡ್ಗಳಲ್ಲಿ ಈಗ ಸಮಸ್ಯೆಗಳಿದೆ. ಈಗ ಯೋಗೀಶ್ವರ್ಗೆ ಹೇಳ್ಬಿಟ್ಟು ಪರಿಹಾರ ಮಾಡ್ಕೊಳ್ಳೋದೇ ಆದರೆ ವಾರ್ಡ್ ಸಮಸ್ಯೆನ ಏನು ಪರಿಹಾರ ಮಾಡ್ಕೊಳ್ಳಿ ಸರ್? ಈಗ ಪರಿಹಾರ ಮಾಡ್ಕೋತೀವಿ. ಈಗ ಸುಮಾರು ಈಗ ನಮಗೇನದ ಈಗ ಏನು ಕೆಲಸ ಆಗಿಲ್ಲ ಅಂತ ಹೇಳಿದ್ರಿ. ಈಗ ಮೊನ್ನೆ ತಾನೇ ಸಭೆ ಕರೆದಿದ್ರು ನಗರಸಭೆಯಲ್ಲಿ ಇವರು ನಮ್ಮ ಶಾಸಕರು. ಏನೇನು ಕೆಲಸ ಆಗಬೇಕು, ಏನೇನು ಕೆಲಸ ಯಾವ ಮಟ್ಟದಲ್ಲದೆ, ಯಾವ ಹಂತದಲ್ಲದೆ, ಅನುದಾನ ಎಷ್ಟದೆ ಅಂತ ಎಲ್ಲ ಪೂರ್ತಿ ಅಧಿಕಾರಿಗಳ ಜೊತೆಲೆಲ್ಲ ಚರ್ಚೆ ಮಾಡಿದ್ದಾರೆ. ಈಗ ಸುಮಾರು ಅನುದಾನವನ್ನು ನಗರಸಭೆಗೆ ಬಂದಿದೆ. ಅಲ್ಪಸಂಖ್ಯಾತರ ಇಲಾಖೆಯಿಂದನೂ ಬಂದಿದೆ, ವಿಶೇಷ ಅನುದಾನವೂ ಬಂದಿದೆ. ಎಲ್ಲ ನಮ್ಮ ಈಗ ಎಲೆಕ್ಷನ್ ಆಗೋ ಮುಂಚೆ ಎಲ್ಲ DK ಶಿವಕುಮಾರ್ ಅವರು, ಸುರೇಶ್ ಅವರು ಎಲ್ಲ ಶಾಂಕ್ಷನ್ ಮಾಡಿಸಿದ್ರು. ಅದು ಈಗ ಚಾಲನೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ಸುಮಾರು ಫಂಡು ಈಗ ನಗರಸಭೆಗೆ ಸುಮಾರು ನನ್ನ ಕಣ್ಣಿಗೆ 100 ಕೋಟಿ ಅಷ್ಟು ಫಂಡು ಈಗ ನಗರಸಭೆಗೆ, ಒಂದು 30 ಕೋಟಿ, ಇನ್ನೊಂದು 20 ಕೋಟಿ, ಇನ್ನೊಂದು 16 ಕೋಟಿ, ಹಿಂಗೆಲ್ಲ ಸುಮಾರು ಆ ಅದರಲ್ಲಿ ಎಲ್ಲ ವಾರ್ಡ್ಗೂ ಒಂದು 2.5 ಕೋಟಿ 3 ಕೋಟಿ ಕೆಲಸ ಪ್ರಾರಂಭ ಆಯ್ತಾ ಇದೆ. ಇದರಲ್ಲಿ ನನಗೆ ಇನ್ನೊಂದು 2-3 ತಿಂಗಳಲ್ಲಿ ಸುಮಾರು ನಗರದ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಒಳ್ಳೆ ರೋಡ್, ರಸ್ತೆ, ಚರಂಡಿ ವ್ಯವಸ್ಥೆನ ಆಗ್ಬೋದು. ಮೇನ್ UGD ಇದು. ಈಗ UGD ಸಮಸ್ಯೆ ಸ್ವಲ್ಪ ಜಾಸ್ತಿ ಅದ. ಈಗ 20 ವರ್ಷ ಆಯಿತು ಆ ಕೆಲಸ ಶುರು ಮಾಡಿ, ಇನ್ನೂ ಸರಿಯಾಗಲಿಲ್ಲ. ಯಾಕಂದರೆ ಅದಕ್ಕೆ ಸರಿಯಾಗಿ ಪ್ಲ್ಯಾನಿಂಗ್ ಇಲ್ಲ, ನಮಗೆ ಡಂಪಿಂಗ್ಗೆ ಜಾಗ ಇಲ್ಲ. ಅದು ಆ ಕಡೆ ಜಾಗ ಬೇಕಾಗಿತ್ತು, ಅಕ್ವೈರ್ ಮಾಡೋ ಯಾರು ಜಾಗ ಕೊಡ್ತಾಯಿಲ್ಲ. ಅದಕ್ಕೆ ಅಕ್ವೈರೇಷನ್ ಹಾಕಿದ್ದೀವಿ, ಮೊನ್ನೆನೂ ಚರ್ಚೆ ಮಾಡಿದ್ದಾರೆ. ಈಗ ಮೊದಲು 199 ಕೋಟಿ ಈಗ ಟೆಂಡರ್ ಆಗಿತ್ತು, ಈಗ 120 ಕೋಟಿ ಆಗದೆ. ಈಗ ಮೊನ್ನೆ ಶಾಸಕರು ಈಗ ಅದರಲ್ಲೂ ಆಗಲ್ಲ, ಸುಮಾರು ಒಂದು 200-300 ಕೋಟಿನೇ ಬೇಕು ಇದಕ್ಕೆ. ಎಲ್ಲ ಒಂದು ಕಡೆಯಿಂದ UGD ಕೆಲಸ ಮಾಡಿದ್ರೇ ಟೌನ್ಗೆ ಅದು ಆದ್ರೇ ಅದು ಒಂದು ಒಳ್ಳೆ ಟೌನ್ ಒಂದು ರೂಪದಲ್ಲಿ ಬರ್ತದೆ. ಇಲ್ಲಾಂದರೆ ಆಯ್ತದೆ, ಇದರಲ್ಲಿ ಆಗಲ್ಲ ಅಂತ ಚರ್ಚೆ ಮಾಡಿದ್ದೀವಿ. ನೋಡೋಣ ಮುಂದಿನ ದಿನದಲ್ಲಿ ಯಾವ ಮಟ್ಟಕ್ಕೆ ಈಗ ಸ್ಟೆಪ್ ತಗೊಂಡು ಸರ್ಕಾರ ಮತ್ತು ಶಾಸಕರು ಏನು ಮಾಡ್ತಾರೆ ನಾವು ಮಾಡ್ತೀವಿ. ಇದರಲ್ಲಿ ಈಗ ನಮಗೆ ಭವಿಷ್ಯ ಅದ. ಈಗ ಸರ್ಕಾರ ಇನ್ನೂ ಒಂದು 3 ವರ್ಷ ಸರ್ಕಾರ ಅದೇ, ಶಾಸಕರಿದ್ದಾರೆ, ನಮ್ಮ ತಾಲೂಕು ಒಂದು ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಅದೇ ಆಯ್ತದೆ. ಈಗ ಕೌನ್ಸಿಲರ್ ಆಗಿ ನಿಮಗೊಂದು ಸಂವಿಧಾನಗಳು ಬರಬೇಕು, ಜನರ ಸರ್ವಿಸ್ ಮಾಡಬೇಕು, ಗಲೀಜೆಲ್ಲ ತೆಗೆಸಬೇಕು, ಹಾಸ್ಪಿಟಲ್ ಡಾಕ್ಟರ್ಗಳು, ಇದೆಲ್ಲ ಸಮಸ್ಯೆಗಳಿದ್ದಾರೆ. ಸೊ ಈ ಕೌನ್ಸಿಲರ್ ಆಗಿ ನೀವೇನು ಹೇಳ್ತೀವಿ ಸರ್? ಈಗ ಕಳೆದ 6 ವರ್ಷದಲ್ಲಿ ಈಗ ಏನು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಶಾಸಕರಾಗಿದ್ದರು. ಇಲ್ಲಿ ನಾವು ಕಂಡಂಗೆ ನಗರಸಭೆಗೆ ಒಂದು ಸತಿ ಬಂದಿದ್ರು ಅವರು ಮೀಟಿಂಗ್ಗೆ ಬಂದ್ಬಿಟ್ಟು. ಒಂದು ಸತಿ ಹೋದದ್ದು ತಿರ್ಗಾ 5.5 ವರ್ಷ, ಸುಮಾರು ಒಂದು 5.25 ವರ್ಷ ಬರಲೇ ಇಲ್ಲ ನಗರಸಭೆಗೆ. ಟೌನ್ ವ್ಯಾಪ್ತಿಯಲ್ಲಿ ಸುಮಾರು ಸಮಸ್ಯೆಗಳು, ಚರಂಡಿ, ರೋಡು, ಕಸದ್ದು, ಕಸದ್ದು ವಿಲೇವಾರಿ ಸಮಸ್ಯೆ ಜಾಸ್ತಿ ಇತ್ತು. ಎಲ್ಲೆಲ್ಲಿ ನೋಡಿದ್ರು ಕಸದ ಗುಡ್ಡೆ, ಜಾಗ ಇಲ್ಲ ಡಂಪ್ ಮಾಡೋಕ್ಕೆ. ಎಲ್ಲ ಜಾಗ ಹುಡುಕಿದ್ರೆ ಅಲ್ಲಿ ಹೋಗಿ ಹಾಕಿದ್ರೆ ಪಬ್ಲಿಕ್ ಗಲಾಟೆ. ಸರ್ಕಾರಿ ಜಾಗಕ್ಕೆ ಎಷ್ಟು ಸತಿ ಹೊಡೆದ್ರೂ ಅಧಿಕಾರಿಗಳು ಸ್ಪಂದಿಸ್ತಿರಲಿಲ್ಲ ಜಾಗ ಕೊಡೋಕ್ಕೆ. ಆ ನಿಟ್ಟಿನಲ್ಲಿ ಒಬ್ಬರು ಶಾಸಕರಾದ ಕರ್ತವ್ಯ ಬಂದು ಕೂತ್ಕೊಂಡು ತಾಲೂಕು ಆಫೀಸಲ್ಲಿ ಅಧಿಕಾರಿಗಳನ್ನ ಕರೆಸಿ ಜಾಗ ಗುರುತಿಸ್ಕೊಡೋಕ್ಕೆ ಜವಾಬ್ದಾರಿ ಅವ್ರದ್ದು. ಅಂದರೆ ಬರಲಿಲ್ಲ. ಆ ನಿಟ್ಟಿನಲ್ಲಿ ಎಲ್ಲ ಕಸದ್ದು ಇದು ಭಾಳ ಟೌನಲ್ಲಿ ಸಮಸ್ಯೆ ಜಾಸ್ತಿ ಆಯಿತು. ಅದರಲ್ಲಿ ಯಾವ ಅಭಿವೃದ್ಧಿ ಕೆಲಸನೂ ಈಗ ಗಂಟ ತಾಲೂಕಲ್ಲಿ ಆಗಲಿಲ್ಲ. ಅದರಲ್ಲಿ ಆ ದೃಷ್ಟಿಯಲ್ಲಿ ಜನ ವೇಟ್ ಮಾಡ್ತಾಯಿದ್ರು, ಒಬ್ಬ ಒಳ್ಳೆ ಶಾಸಕರು ಬೇಕು ತಾಲೂಕಿಗೆ. ಹಿಂದೆ CP ಯೋಗೇಶ್ವರರು ಯಾವಾಗ ಶಾಸಕರಾಗಿದ್ದರು, ಸುಮಾರು ಅಭಿವೃದ್ಧಿ ಕೆಲಸನ ನೀವು ಕಂಡಂಗೆ ಬಸ್ ಸ್ಟ್ಯಾಂಡ್ ಇರ್ಬೋದು, ತಾಲೂಕು ಆಫೀಸ್ ಇರ್ಬೋದು, ಕೋರ್ಟ್ ಇರ್ಬೋದು, ನೀರಾವರಿ ಮೇನು ತಾಲೂಕಿಗೆ ಎಲ್ಲ ಕೆರೆ ತುಂಬಿಸುವಂಥ ಕೆಲಸ, ನೀರಾವರಿ ಕೆಲಸನ ಅವರು ಪೂರ್ತಿ ರಾಜ್ಯದಲ್ಲೇ ಯಾರೂ ಮಾಡದಿರುವಂಥ ಕೆಲಸ ಮಾಡಿ ತೋರಿಸಿದ್ದಾರೆ. ಆ ನಿಟ್ಟಿನಲ್ಲಿ ಜನ ಕಾಯ್ತಾಯಿದ್ರು, ಒಂದು ಒಳ್ಳೆ ವ್ಯಕ್ತಿ, ಒಳ್ಳೆ ಶಾಸಕರು ಬೇಕು ನಮಗೆ ಅಂತ. ಆ ನಿಟ್ಟಿನಲ್ಲಿ ಇವರು BJP ತೊರೆದು ಏನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಒಂದು ಒಳ್ಳೆಯ ನಿರ್ಧಾರ ತಗೊಂಡು, ಏನೀಗ ಕಾಂಗ್ರೆಸ್ ಗೌರ್ಮೆಂಟು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಸರ್ಕಾರ ಏನು ನಡೀತಾ ಇದೆ,
ಈ ಸರ್ಕಾರದ ಆಡಳಿತದಲ್ಲಿ 5 ಗ್ಯಾರಂಟಿ ಅದರ ಜೊತೆಗೆ ಮತ್ತು ಸಿದ್ದರಾಮಯ್ಯನವರ ಮತ್ತು DK ಶಿವಕುಮಾರ್ ಅವರ ಹೆಸರು ಮತ್ತು ಇಲ್ಲಿ ತಾಲೂಕಲ್ಲಿ CP ಯೋಗೇಶ್ವರ್ ಪಡೆದಿರುವಂಥ ಹೆಸರು ಎಲ್ಲ ವರ್ಕೌಟ್ ಆಗಿ ಈ ದಿವಸ CP ಯೋಗೇಶ್ವರರು ಗೆದ್ದಿದ್ದಾರೆ. ಇದು ರೈಟ್ ನ್ಯೂಸ್.